ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನ. ಸೂರಜ್ ರೇವಣ್ಣಗೆ ಸಂಕಷ್ಟ ತಪ್ತಾ ಇಲ್ಲ. ಸಂತ್ರಸ್ತ ನೀಡಿದ್ದಂತಹ ದೂರನ್ನ ಆಧರಿಸಿ ಅರೆಸ್ಟ್ ಮಾಡಲಾಗಿದೆ. ಈಗ ಕಸ್ಟಡಿಗೆ ಕೂಡ ಪಡ್ಕೊಳ್ಬಹುದು. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಡಿ ಬಂಧನಕ್ಕೊಳಪಡಿಸಲಾಗಿದೆ. ಹಾಸನ ಪೊಲೀಸರಿಂದ ಸೂರಜ್ ರೇವಣ್ಣನನ್ನ ಅರೆಸ್ಟ್ ಮಾಡಲಾಗಿದೆ. ಸಂತ್ರಸ್ತ ಯುವಕ ಕೊಟ್ಟಿರುವಂತಹ ದೂರಿನ ಆಧಾರದ ಮೇರೆಗೆ 377 ಐಪಿಸಿ ಸೆಕ್ಷನ್ 377ನ ಆಧಾರದ ಮೇಲೆ ಸಂತ್ರಸ್ತ ಕೊಟ್ಟಿರುವಂತಹ ದೂರಿನ ಮೇರೆಗೆ ಈಗ ಸೂರಜ್ ರೇವಣ್ಣನನ್ನ ಅರೆಸ್ಟ್ ಮಾಡಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಕಸ್ಟಡಿಗೆ ಕೂಡ ಪಡ್ಕೊಳ್ಬಹುದು. ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಿ ಕಸ್ಟಡಿಗೆ ಎಷ್ಟು ದಿನ ಕೊಡ್ತಾರೆ, ಎಷ್ಟು ದಿನ ಕೇಳ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗಾಗಲೇ HD ರೇವಣ್ಣ ಅವರ ಫ್ಯಾಮಿಲಿಯಲ್ಲಿ 4ನೇ ಕೇಸ್ ಆದಂತಾಗುತ್ತೆ. ಈಗ 4 ಬಂಧನ, ಅದೇ ರೀತಿಯಾಗಿ ಈ ರೀತಿ ಕಸ್ಟಡಿ ಪಡ್ಕೊಳ್ಳುವಂಥದ್ದು, ವಿಚಾರಣೆ ನಡೆಸುವಂಥದ್ದು ಆದಂಗಾಗುತ್ತೆ. ಈಗ ಹಿಂದೆ ಪ್ರಜ್ವಲ್ಗೆ ಸಂಬಂಧಪಟ್ಟಂತೆ 3 FIRಗಳು, ಈಗಾಗಲೇ 2 FIRಗಳಲ್ಲಿ ಅರೆಸ್ಟ್ ತೆಗೆದುಕೊಂಡು ಅದೇ ರೀತಿಯಾಗಿ ಕಸ್ಟಡಿ ಪಡ್ಕೊಂಡು ಕೂಡ ತನಿಖೆ ಆಗಿದೆ. ಈಗ 3ನೇ FIR ಕೂಡ. ಅದರ ಬೆನ್ನಲ್ಲೇ ಸೂರಜ್ ರೇವಣ್ಣಗೂ ಕೂಡ ಸಂಕಷ್ಟ ಶುರುವಾಗಿದೆ. ಅದರಲ್ಲೂ ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನುವಂಥ ಆರೋಪದ ಮೇಲೆ ದೂರಿನ ಮೇರೆಗೆ FIR ಕೂಡ ದಾಖಲಾಗಿದೆ. ಈಗಾಗಲೇ ಅರೆಸ್ಟ್ ಮಾಡಿರುವಂಥ ಪೊಲೀಸರು ನಿನ್ನೆ ಕೂಡ ತನಿಖೆ ನಡೆಸಿದ್ದಾರೆ. ಇವತ್ತು ತನಿಖೆ ನಡೆಸೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ. ಸಂತ್ರಸ್ತ ಯುವಕ ಕೊಟ್ಟಿರುವಂಥ ದೂರು ಏನಪ್ಪ ಅಂತಂದರೆ, ನನ್ನ ಗನ್ನಿ ಕಡದ ತೋಟದ ಮನೆಗೆ ಕರೆದಿದ್ರು, ಅಸಹಜವಾಗಿ ನನ್ನ ಜೊತೆಗೆ ವರ್ತಿಸಿದ್ರು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇವತ್ತು ಕೂಡ ತನಿಖೆ ನಡೀಬಹುದು. ಕಸ್ಟಡಿಗೆ ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ HD ರೇವಣ್ಣ ಫ್ಯಾಮಿಲಿಗೆ ಒಂದಾದ ಮೇಲೆ ಒಂದು ಸಂಕಷ್ಟ. ಸದ್ಯಕ್ಕೀಗ ಸೂರಜ್ ರೇವಣ್ಣ ವಿರುದ್ಧ FIR ಕೂಡ ದಾಖಲಾಗಿದೆ. ಕಸ್ಟಡಿಗೆ ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ನಿನ್ನೆ ಕೂಡ ತನಿಖೆಯನ್ನು ನಡೆಸಿದ್ದಾರಂತೆ. ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗಿರ್ಬೋದು ಅಂತ? ಈಗಾಗಲೇ ಸೂರಜ್ ರೇವಣ್ಣ, MLC ಸೂರಜ್ ರೇವಣ್ಣನನ್ನು ಹಾಸನದ ಪೊಲೀಸರು ಈಗಾಗಲೇ ಬಂಧಿಸಿರುವಂಥದ್ದು, ಅರೆಸ್ಟ್ ಮಾಡಿರುವಂಥದ್ದು. ನಿನ್ನೆ 8 ಗಂಟೆಗೆ ವಿಚಾರಣೆಗೆ ಕೂಡ ಚನ್ನರಾಯಪಟ್ಟಣದಿಂದ ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಕರೆದೊಯ್ಯಲಾಗಿತ್ತು. ರಾತ್ರಿ ಇಡೀ ಸಂಪೂರ್ಣ ಅಂದರೆ ಸುಮಾರು 11:40ರವರೆಗೆ ವಿಚಾರಣೆಯನ್ನು ಮಾಡ್ತಾರೆ. ನಂತರದಲ್ಲಿ DR ಗ್ರೌಂಡ್ಗೆ ಕೂಡ ಸೂರಜ್ ರೇವಣ್ಣರನ್ನ ಕರೆದುಕೊಂಡು ಹೋಗುವಂಥದ್ದು. ನಂತರ ಮತ್ತೆ ಸೈಬರ್ ಪೊಲೀಸ್ ಠಾಣೆ ಹತ್ರ ಮತ್ತೆ ಕರ್ಕೊಂಡು ಬರ್ತಾರೆ. ಈಗ ಬೆಳಿಗ್ಗೆ ಬಂದಂತಹ ಮಾಹಿತಿಯ ಪ್ರಕಾರ ಸೂರಜ್ ರೇವಣ್ಣ ಈಗಾಗಲೇ ಹಾಸನ ಪೊಲೀಸರು ಬಂಧನ ಮಾಡಿರುವಂತಹ ಸುದ್ದಿ ಈಗಾಗಲೇ ಬರ್ತಾ ಇರುವಂಥದ್ದು. ನಾವು ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಈಗ ಪ್ರಮುಖವಾಗಿ ಒಂದು ವಿಜುವಲ್, ಈಗ ಅಂದರೆ ಸೂರಜ್ ರೇವಣ್ಣ ಬಂದಿದ್ದಂತಹ ಕಾರ್ ಏನಿದೆ, ಅಂದರೆ ಅವರ ಕಾರ್ನಲ್ಲಿ KA 17 NC 8055 ಆ ಕಾರನ್ನು ಕೂಡ, ಆ ಕಾರ್ನಲ್ಲಿ ಸೂರಜ್ ರೇವಣ್ಣ ನಿನ್ನೆ ಇಲ್ಲಿಗೆ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಒಂದಿಷ್ಟು ಈ ಕಾರ್ನಲ್ಲಿ ಇದ್ದಂತಹ ವಸ್ತುಗಳನ್ನು ಕೂಡ ಈಗಾಗಲೇ ಸೂರಜ್ ರೇವಣ್ಣರವರ ಕಡೆಯವರು ತೆಗೆದುಕೊಂಡಿರುವಂಥದ್ದು. ಯಾಕಂತಂದರೆ ನಿನ್ನೆ ಸಂತ್ರಸ್ತ ಯುವಕ ಏನಿದ್ದಾನೆ, ಆ ಯುವಕ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅಂದರೆ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಒಂದು ದೂರನ್ನು ಕೂಡ ದಾಖಲಾಗಿದ್ರು. 377 ಆ್ಯಕ್ಟ್ನಲ್ಲಿ ಕೂಡ ದೂರು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಹಾಸನದ ಪೊಲೀಸರು ಅಂದರೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನಿನ್ನೆ ಅವರನ್ನ ವಿಚಾರಣೆಯ ನೆಪದಲ್ಲಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ರು. ಈಗ ಅವರನ್ನು ಕೂಡ ಬಂಧಿಸಿರುವಂಥದ್ದು. ನಾವು ಠಾಣೆಯ ಮುಂಭಾಗದಲ್ಲಿ ಪೊಲೀಸರನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು. ಯಾಕಂತಂದರೆ ಭದ್ರತೆಗಾಗಿ ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ರೇವಣ್ಣ ಕುಟುಂಬದ ಮೇಲೆ ಒಂದಾದ ಮೇಲೊಂದು ಸಾಕಷ್ಟು ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತಂದರೆ ಒಂದು ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇದ್ದಾಯಿತು. ಜೊತೆಗೆ ಮಾಜಿ ಸಚಿವ HD ರೇವಣ್ಣನ ಮೇಲೆ ಒಂದಿಷ್ಟು ಆರೋಪಗಳು ಬಂದು, ಭವಾನಿ ರೇವಣ್ಣರವರು ಕೂಡ ಒಂದಿಷ್ಟು ಆರೋಪಗಳನ್ನು ಎದುರಿಸಿದರು. ಕಿಡ್ನಾಪ್ ಪ್ರಕರಣದಲ್ಲಿ ಒಂದಿಷ್ಟು ದೂರು ಕೂಡ ದಾಖಲಾಗಿತ್ತು. ನಂತರದಲ್ಲಿ ಸೂರಜ್ ರೇವಣ್ಣ ಈಗಾಗಲೇ ಅರಕಲಗೂಡು ಮೂಲದ ಯುವಕ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ MLC ಸೂರಜ್ ರೇವಣ್ಣನನ್ನು ಈಗಾಗಲೇ ಹಾಸನದ ಪೊಲೀಸರು ಬಂಧನ ಮಾಡಿರುವಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಸಕಲೇಶಪುರದ DYSP ಅಂದರೆ
ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದ್ದಾರೆ ಅವ್ರನ್ನ ಹೊಸದಾಗಿ ನಿನ್ನೆ ನೇಮಕ ಮಾಡಿರುವಂಥದ್ದು. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸದಾಗಿ ಅವರನ್ನ ನೇಮಕ ಮಾಡಿದ್ದಾರೆ. ಸಾಕಷ್ಟು ರಾತ್ರಿ ಇಡೀ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DR ಕ್ವಾರ್ಟರ್ಸ್ ಹತ್ರನೂ ಕೂಡ ಪೊಲೀಸರು ಕರೆದುಕೊಂಡು ಹೋಗಿದ್ರು. ನಂತರದಲ್ಲಿ ಸಾಕಷ್ಟು ಒಂದಿಷ್ಟು ಅವರನ್ನು ವಿಚಾರಣೆ ಮಾಡಿರುವಂಥದ್ದು. ಜೊತೆಗೆ ಅವರ ಮೊಬೈಲ್ನು ಕೂಡ ತಪಾಸಣೆ ಮಾಡಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ MLC ಸೂರಜ್ ರೇವಣ್ಣ ಈಗಾಗಲೇ ಬಂಧನವಾಗಿರ್ತಕ್ಕಂಥದ್ದು. ನೀತಿ ಪ್ರಕಾಶ್, ಈಗ ಬಂಧನಕ್ಕೇನೋ ಒಳಪಡಿಸಿದ್ದಾರೆ. ನಿನ್ನೆ ಕೂಡ ತನಿಖೆ ನಡೆದಿದೆ. ಅದೇ ರೀತಿಯಾಗಿ ಇವತ್ತು ತನಿಖೆ ನಡೆಸಬೇಕು ಅಂತ ಒಂದಷ್ಟು ತಯಾರಿ ಮಾಡ್ಕೊಂಡಿದ್ದಾರಂತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಅಂತ ನೋಡೋದಾದ್ರೆ ಏನೆಲ್ಲ ಎವಿಡೆನ್ಸ್ ಅನ್ನ ಕಲೆ ಹಾಕ್ಬೋದು ಅಂತ? ಖಂಡಿತವಾಗ್ಲೂ ಈಗಾಗಲೇ ದೂರುದಾರ 16 ಪುಟಗಳ ದೂರನ್ನು ಕೂಡ ಈಗಾಗಲೇ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ನೀಡಿರುವಂಥದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಾಗಿದೆ. ದೂರನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಜೊತೆಗೆ ಮೊಬೈಲ್ನಲ್ಲಿ ಬಳಸಿದಂತಹ ಈ ವಾಟ್ಸಪ್ ಚಾಟ್ ಏನಿದೆ ಅದನ್ನು ಒಂದಿಷ್ಟು ಪೊಲೀಸರಿಗೆ ಕೂಡ ಈಗಾಗಲೇ ಸಿಕ್ಕಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಸೂರಜ್ ರೇವಣ್ಣ ಮತ್ತು ಆ ಸಂತ್ರಸ್ತ ಯುವಕ ಏನು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನು ಕೂಡ ಈಗಾಗಲೇ ಪೊಲೀಸರ ತನಿಖೆಗೆ ಕೂಡ ಅದು ಸಹಕಾರಿಯಾಗ್ಬೋದು. ಒಟ್ಟಾರೆ ಸಾಕಷ್ಟು ಎಲ್ಲ ಆಯಾಮಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಖಲೆಯನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಿನ್ನೆ ಗನ್ನಿ ಕಡದ ತೋಟದ ಮನೆಯಿಂದ ನೇರವಾಗಿ ಸೂರಜ್ ರೇವಣ್ಣ ಚನ್ನರಾಯಪಟ್ಟಣಕ್ಕೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಸಿಗ್ತಾರೆ. ನಂತರದಲ್ಲಿ ಪೊಲೀಸರ ಜೊತೆಯಲ್ಲೇ ಕೂಡ ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಬರ್ತಕ್ಕಂಥದ್ದು. ವಿಚಾರಣೆಯಲ್ಲೂ ಕೂಡ ಸಾಕಷ್ಟು ವಿಚಾರಣೆ ಮಾಡ್ತಾರೆ, ಸತತವಾಗಿ ವಿಚಾರಣೆ ಮಾಡ್ತಾರೆ. 8 ಗಂಟೆಯಿಂದ ತಡರಾತ್ರಿ 11:40 ಕೂಡ ವಿಚಾರಣೆ ಮಾಡ್ತಾರೆ. ನಂತರದಲ್ಲಿ ಅವರನ್ನ DR ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಹತ್ರ ಮತ್ತೆ ಕರ್ಕೊಂಡು ಬರುವಂಥದ್ದು. ಈಗ ಅಂದರೆ ಬೆಳಿಗ್ಗೆ ಸುಮಾರು 7:50ಕ್ಕೆ ಸೂರಜ್ ರೇವಣ್ಣ ಬಂಧಿಸಿದೀವಿ ಅನ್ನುವ ಮಾಹಿತಿ ಪೊಲೀಸರ ಕಡೆಯಿಂದ ಕೂಡ ಈಗಾಗಲೇ ಮಾಧ್ಯಮಗಳಿಗೆ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮಗಳಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಪೊಲೀಸರು ತೆಗೆದುಕೊಳ್ತಾ ಇರುವಂಥದ್ದು. ಆ ಸಂತ್ರಸ್ತ ಯುವಕ ಏನಿದ್ದಾನೆ ಆತನನ್ನು ಕೂಡ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಇವತ್ತು ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸಾಕಷ್ಟು ಯಾಕಂತಂದ್ರೆ ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಸಾಕಷ್ಟು ಒಂದು ರೀತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣ ಒಂದಿಷ್ಟು ವಿಚಲಿತರಾಗಿದ್ರು. ಜೊತೆಗೆ ನಿನ್ನೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು, ಇಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ನಾನು ಯಾವ ಉತ್ತರವನ್ನು ಕೂಡ ಕೊಡೋದಿಲ್ಲ, ಎಲ್ಲವನ್ನು ಕೂಡ ಕಾನೂನು ನೋಡಿಕೊಳ್ಳುತ್ತೆ, ಕಾನೂನಿಗೆ ತಲೆಬಾಗ್ತೀನಿ ಅನ್ನುವ ಮಾತನ್ನು ಕೂಡ ಹೇಳಿದರು. ಆದರೆ ಒಂದು ಪ್ರಕರಣ ದಾಖಲಾದಂತಹ ಸಂದರ್ಭದಿಂದ ಇದುವರೆಗೂ ಕೂಡ ಸೂರಜ್ ರೇವಣ್ಣ ಹೊಳೆನರಸೀಪುರದ ಆ ಗನ್ನಿ ಕಡದ ತೋಟ ಏನಿದೆ, ತೋಟದ ಮನೆಯಿಂದ ಎಲ್ಲೂ ಕೂಡ ಹೋಗಿಲ್ಲ. ಅವರು ತೋಟದ ಮನೆಯಲ್ಲಿರ್ತಾರೆ. ನಂತರದಲ್ಲಿ ನಿನ್ನೆ ಚನ್ನರಾಯಪಟ್ಟಣಕ್ಕೆ ಬರ್ತಾರೆ. ಆ ನಂತರದಲ್ಲಿ ಇಲ್ಲಿ ಪೊಲೀಸ್ ಠಾಣೆಗೆ ಅವರು ಪೊಲೀಸರ ಜೊತೆ ಕೂಡ ಬರುವಂಥದ್ದು. ಎಲ್ಲೂ ಕೂಡ ಅವರು ಹೋಗಿಲ್ಲ. ಜೊತೆಗೆ ಬೇರೆಡೆ ಹೋಗೋದಾಗ್ಲಿ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ. ನೇರವಾಗಿ ಪೊಲೀಸರ ವಿಚಾರಣೆಗೆ ಸಾಕಷ್ಟು ಸಹಕಾರ ಮಾಡಿರುವಂಥದ್ದು. ಆದರೆ ಯಾವೆಲ್ಲ ರೀತಿಯಾಗಿ ವಿಚಾರಣೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇವತ್ತು ಈಗಾಗಲೇ MLC ಸೂರಜ್ ರೇವಣ್ಣನನ್ನ ಕೂಡ ಈಗಾಗಲೇ ಬಂಧಿಸಿರುವಂಥದ್ದು. ಮುಂದೆ ಯಾವೆಲ್ಲ ರೀತಿಯಾಗಿ ಮಾಹಿತಿ ಕಲೆ ಹಾಕಲಿಕ್ಕೆ ಪೊಲೀಸರು ರೆಡಿ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಸಕಲೇಶ್ಪುರದ DYSP ಅವರನ್ನು ಕೂಡ ಈಗಾಗಲೇ ನೇಮಕ ಮಾಡಿರುವಂಥದ್ದು. ಒಟ್ಟಾರೆ ಒಂದಿಷ್ಟು ಈ ಪ್ರಕರಣ ಇದೆಯಲ್ಲ, ಮತ್ತೊಂದಿಷ್ಟು ರೇವಣ್ಣ ಕುಟುಂಬಕ್ಕೆ ಮತ್ತೊಂದಿಷ್ಟು ಮುಜುಗರವನ್ನು ತಂದಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಪ್ರಕಾಶ್, ಲೈವ್ ಡೀಟೇಲ್ಸ್ಗೆ.